ಮನಸ್ಸಿಲ್ಲದ ಮನಸ್ಸಿನವರು ನಿಮ್ಮ ಮೇಲೆ ಮನಸ್ಸು ಮಾಡಬೇಕು ಅಂದರೆ ಈ ಪುಟ್ಟ ಸರಳ ತಂತ್ರದ ಪರಿಹಾರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿದ್ದಾರೆ. ಇವರು ವಶ್ಯಂ ತಂತ್ರದಲ್ಲಿ ಭಾರತದಲ್ಲೇ ಪ್ರಖ್ಯಾತ ಪಡೆದಿರುವ ಮಹಾತಾಂತ್ರಿಕ ನಿಪುಣರು. ಇಷ್ಟಪಡುವ ವ್ಯಕ್ತಿ ನಿಮ್ಮಂತೆ ಆಗಲು ಬಯಸುತ್ತಿದ್ದರೆ ಇವರಲ್ಲಿ ಮಾತ್ರ ಅದು ಸಾಧ್ಯ ಆಗುತ್ತದೆ. ಕೆಲವು ಬಾರಿ ಬೇರೆಯಾದ ಪತಿ ಪತ್ನಿಯರು ಪ್ರೇಮಿಗಳನ್ನು ಎಷ್ಟೋ ಜನರನ್ನು ಒಂದು ಮಾಡಿರುವ ಕೀರ್ತಿ ಇವರದ್ದು. ಇವರೇ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ನೇರ ಮತ್ತು ಉಚಿತವಾಗಿ ಪರಿಹಾರ ಮಾಡಿಕೊಡುವ ಮಹಾತಾಂತ್ರಿಕ ದೈವಜ್ಞ ಜ್ಯೋತಿಷ್ಯರು. ನೀವು ಇಷ್ಟಪಡುವ ವ್ಯಕ್ತಿಗಳು ಯಾರೇ ಇದ್ದರೂ ಇವರನ್ನು ಸಂಪರ್ಕಿಸಿ ಒಂದು ಮಾಡಿಸಿಕೊಳ್ಳಿ. ಇವರೇ ತಿಳಿಸಿಕೊಟ್ಟಿರುವ ಮಹಾತಂತ್ರ ವಿದ್ಯೆಗಳಲ್ಲಿ ಒಂದು ತಂತ್ರವನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಪೇಜನ್ನು ಫಾಲೋ ಮಾಡಿ. ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ನಿಂಬೆಹಣ್ಣು ತಾಂತ್ರಿಕ ವಿದ್ಯೆಗಳಲ್ಲಿ ಪೂಜೆ ಪುನಸ್ಕಾರ ಮತ್ತು ವಾಮಾಚಾರದಲ್ಲಿ ಪ್ರಖ್ಯಾತ ಪಡೆದಿರುವ ಒಂದು ತಾಂತ್ರಿಕ ವಸ್ತು ಇದಾಗಿರುತ್ತೆ. ಈ ವಸ್ತುವಿನಿಂದ ಅನೇಕ ಕೆಲಸಗಳು ಕೈಗೂಡುತ್ತದೆ ಮತ್ತು ಈಡೇರುತ್ತದೆ. ಈ ವಸ್ತುಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ಮಾಡ್ಕೋಬಹುದು ಅಂದರೆ, ಒಂದು ಪುಟ್ಟದಾದ ಲೋಟವನ್ನು ತೆಗೆದುಕೊಂಡು ಬನ್ನಿ. ಅದರ ತುಂಬ ಅಕ್ಕಿಯನ್ನು ತುಂಬಿಸಬೇಕು. ಅದರ ಮೇಲೆ ನಿಂಬೆಹಣ್ಣನ್ನು ಇಡಬೇಕು. ಅದಕ್ಕೂ ಮೊದಲು ನಿಂಬೆಹಣ್ಣನ್ನು ಎಡಗೈಯಲ್ಲಿಟ್ಟುಕೊಂಡು ಬಲಗೈಯಿಂದ ಇಷ್ಟಪಡುವ ವ್ಯಕ್ತಿಯ ಹೆಸರು ಮತ್ತು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಎರಡನ್ನು ಬರೆದು ಕಪ್ಪು ಮತ್ತು ಕೆಂಪು ಎರಡು ಮಿಶ್ರಣ ಇರುವ ದಾರವನ್ನು ಚೆನ್ನಾಗಿ ಹಾಕಿ ಕಟ್ಟಿ ಹಾಕಬೇಕು. ಇದನ್ನು ಆ ಲೋಟದ ಮೇಲೆ ಇಡಬೇಕು. ಅಕ್ಕಿ ತುಂಬಿದ ಲೋಟದ ಮೇಲಿಟ್ಟು ಸಂಕಲ್ಪಗಳನ್ನು ಹೇಗೆ ಮಾಡಬೇಕು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದರೆ ಅಥವಾ ಒಬ್ಬ ವ್ಯಕ್ತಿಯನ್ನು ನೀವು ಇಷ್ಟಪಡುತ್ತಾ ಇದ್ದರೆ ಸೀದಾ ಬಂದು ಆ ನಿಂಬೆಹಣ್ಣಿನ ಹತ್ರ ಕುಳಿಸ್ಕೊಂಡು 3 ಬಾರಿ ಓಂ ರೀಂ ಕ್ಲೀಂ ಪಟ್ ಆವಾಹನಂ ವಶ್ಯಂ ಸ್ವಾಹ ಕುರು ಕುರು ಸ್ವಾಹ ಅಂತ ಅವರ ಹೆಸರನ್ನು 21 ಬಾರಿ ಹೇಳುತ್ತಾ ಈ ಮಂತ್ರವನ್ನು ಹೇಳುತ್ತಾ ಬನ್ನಿ. ಭಾನುವಾರ, ಮಂಗಳವಾರ, ಶುಕ್ರವಾರ ಈ ತಂತ್ರ ಮಾಡಲು ಸೂಕ್ತವಾದ ಸಮಯ ಮತ್ತು ವೇಳೆ ಸಂಜೆ 8ರಿಂದ ರಾತ್ರಿ 12ರ ಒಳಗಾಗಿ ಇದನ್ನು ಮಾಡಬೇಕು. ಎಲ್ಲ ಮುಗಿದ ಬಳಿಕ 3 ಕೂಡುವ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗಿ ಇದನ್ನು ಹಿಂತಿರುಗಿ ನೋಡದೆ ಎಸೆದು ಒಡೆದು ಹಾಕಿ ಬನ್ನಿ. ಆ ಲೋಟದ ಅಕ್ಕಿಯನ್ನು ನೀವು ತೆಗೆದುಕೊಂಡು ಬಂದು ಸಿಹಿ ಪದಾರ್ಥಗಳನ್ನು ಮಾಡಿ ನೀವು ಇಷ್ಟಪಡುವ ವ್ಯಕ್ತಿಗೆ ಅದನ್ನು ತಿನ್ನಿಸಲು ಕೊಡಬೇಕು. ವೈಮನಸ್ಯ ಇದ್ದರೂ ಕೂಡ ದೂರವಾಗಿ ಅವರು ನಿಮ್ಮ ಮೇಲೆ ಮನಸ್ಸು ಮಾಡುತ್ತಾರೆ. ನಿಮ್ಮನ್ನು ಮೊದಲಿನಗಿಂತ ಹೆಚ್ಚಾಗಿ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಒಂದು ವೇಳೆ ಇದನ್ನು ಮಾಡಬೇಕು ಅಂತ ಇದ್ದರೆ ಮೊದಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಉಚಿತ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ತಂತ್ರವನ್ನು ಮಾಡಿ ಖಂಡಿತವಾಗಿಯೂ ಸಫಲ ಆಗುವ ಹಾಗೆ ಮಾಡಿಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.